Hello everyone, welcome back to Aradhya Economics. In this video, ನಾನು ಸೆಕೆಂಡ್ ಪಾರ್ಟ್ ಆದಂತಹ ಆರ್ಗನೈಸೇಷನ್ ಆಫ್ ಡೇಟಾವನ್ನು ನಾನು ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು. ನಾವು ಲುಕ್ ಅಟ್ ದ ಲೆಫ್ಟ್ side of the slide. So we have many numbers 20, 32, 45, 38, 41, 36, 49. So there are so many numbers. So this is called raw data. We already discussed about this. Raw data means the original data collected directly from the source before any arrangement or classification, right? For example, after conducting an exam, the teacher records students' marks exactly as they are obtained. So those marks are called raw data. So now ask yourself, can we easily understand this list? No. Can we quickly tell which marks appear the most? Again, no. So this is why we organize data. Now look at the right side. The number are grouped into class intervals like 32, 40, 42, 50, and then we count how many observation fall into each classes. So this is called frequency distribution. So ಕೊಟ್ಟಿರೋ ರಾ ಡೇಟಾವನ್ನು ನಾವು ಕ್ಲಾಸಸ್ ಆಗಿ, ಸೊ ಕ್ಲಾಸ್ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಕ್ಲಾಸಸ್ ಅಂದರೆ ಏನು, ಕ್ಲಾಸ್ ಇಂಟರ್ವಲ್ಸ್ ಅಂದ್ರೆ ಏನು, ಎವ್ರಿಥಿಂಗ್. ಓಕೆ, ಸೊ ಇಲ್ಲಿ ಕ್ಲಾಸಸ್ಸಲ್ಲಿ 30 to 40, 30, 31, 32, 33 ಟು ಅಪ್ ಟು 40 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ನಾವು ಟ್ಯಾಲಿ ಮಾಡಿಕೊಂಡು ಎಷ್ಟು ಅಂತ ಫ್ರೀಕ್ವೆನ್ಸಿಗಳನ್ನು ಹಾಕೊಳ್ಳೋ ಅಂಥದ್ದು. ಓಕೆ, ದೆನ್ ನಾನು ಹೇಳಿದೆ ಫ್ರೀಕ್ವೆನ್ಸಿ ಅಂತ ಹೇಳಿದೆ. ಸೊ ವಾಟ್ ಈಸ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಹೆಚ್ಚು ಬಾರಿ ರಿಪೀಟ್ ಆಗ್ತಾ ಇರೋವಂಥದ್ದು. ಓಕೆ, ಸೊ ಫ್ರೀಕ್ವೆನ್ಸಿ ಮೀನ್ಸ್ ದ ನಂಬರ್ ಆಫ್ ಟೈಮ್ಸ್ ಅ ವ್ಯಾಲ್ಯೂ ಆರ್ ಕ್ಲಾಸ್ ಅಕರ್ಸ್. ಸೊ ಎಷ್ಟು ಸಲ ರಿಪೀಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಸಪೋಸ್ ದ ಮಾರ್ಕ್ಸ್ ಆರ್ 25, 28, 25, 30, 25. ಸೊ ಬರೆದು ಹೇಳೋದಾದರೆ ಇದ್ದೀನಿ, ಸಪೋಸ್ ದ ಮಾರ್ಕ್ಸ್ ಆರ್ 25, 28, 25, 30, 25. ಸೊ ಇಲ್ಲಿ ಯಾವ ನಂಬರ್ ತುಂಬ ಸಲ ರಿಪೀಟ್ ಆಗಿದೆ? ಸೊ 25, 25, 25. ಸೊ ಈ 25 ಅನ್ನೋದು ಏನಿದೆ, ಸೊ ದಟ್ ಈಸ್ ಫ್ರೀಕ್ವೆನ್ಸಿ. Okay, the number 25 appears three times, therefore the frequency of 25 is 3, right? So 25 ಅನ್ನೋದು ನಾವು ಎಷ್ಟು ಸಲ ರಿಪೀಟ್ ಆಗಿದೆ? 3. ಸೊ ಇದನ್ನು ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಕ್ಲಿಯರ್? Then what is a frequency distribution? Frequency distribution ಅಂದ್ರೆ ಏನು? A frequency distribution is a table that shows different classes intervals along with the number of observation in each classes. ಸೊ ಇಲ್ಲೇ ಟೇಬಲ್ ಇದೆ, ನೋಡ್ಬೋದು ನೀವು. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂತ ನಾನು ಹೇಳೋದನ್ನ ಮತ್ತೆ ಕೇಳಿಸ್ಕೊಳ್ಳಿ. ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಎ ಟೇಬಲ್, right, is a table that shows the different classes or class intervals, the different class intervals along with the number of observations, the number of observations. ಸೊ ಇಲ್ಲಿ 30 to 40 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ? ಇದು 5, ಇದು 5 and 1, ಟೋಟಲ್ ಆಗಿ 11. ಸೊ ಹಿಯರ್ 5, 5 plus 3, 13. ಸೊ ದಿಸ್ ಈಸ್ ಫ್ರೀಕ್ವೆನ್ಸಿ. ಸೊ 30 to 40ಯಲ್ಲಿ 11 ಜನ ಇದ್ದಾರೆ, ಹಂಗೆ 40 to 50ಯಲ್ಲಿ 13 ಸ್ಟೂಡೆಂಟ್ಸ್ ಇದ್ದಾರೆ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಸ್ ಎ ಟೇಬಲ್ ದಟ್ ಶೋಸ್ ದ ಕ್ಲಾಸ್ ಇಂಟರ್ವಲ್ಸ್ ಅಲಾಂಗ್ ವಿತ್ ದ ನಂಬರ್ ಆಫ್ ಈಚ್ observation in each classes. Why we use it? ಏನಕ್ಕೆ ಬೇಕು ನಮಗೆ? It makes data easy to understand, it reduces confusions, it helps us to draw graphs, it helps us to calculate statistical measures like mean, median, mode. ಸೊ ಗೊತ್ತಿದೆ ಅನ್ಕೊಳ್ತೀನಿ. ಮೀನ್, ಮೀಡಿಯನ್, ಮೋಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್, ಸೊ ಡಿಸ್ಕ್ರಿಟ್ ಅಂತ ಕಂಟಿನ್ಯೂಸ್ ಸೀರೀಸ್ ಲಾಸ್ಟ್ ಒಂದು ಸ್ಲೈಡಲ್ಲಿ ಆಲ್ರೆಡಿ ವಿ ಆರ್ ಡಿಸ್ಕಸ್ಡ್. ಸೊ ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಬಿಫೋರ್ ಕನ್ಸ್ಟ್ರಕ್ಟಿಂಗ್ ಅ ಫ್ರೀಕ್ವೆನ್ಸಿ ಟೇಬಲ್ ವಿ ಮಸ್ಟ್ ನೋ ದಟ್ ಟೈಪ್ ಆಫ್ ವೇರಿಯೇಬಲ್ ವಿ ಆರ್ ಡೀಲಿಂಗ್ ವಿತ್. ಯಾವ ಥರ ವೇರಿಯೇಬಲ್ ನಡುವೆ ನಾವು ಡೀಲ್ ಅಥವಾ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ದೇರ್ ಆರ್ 2 types ಆಫ್ ವೇರಿಯೇಬಲ್ಸ್, ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್ ಅಥವಾ ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್ ವೇರಿಯೇಬಲ್. ಸೊ ಡಿಸ್ಕ್ರೀಟ್ ವೇರಿಯೇಬಲ್ ಟೇಕ್ಸ್ ಓನ್ಲಿ ಸ್ಪೆಸಿಫಿಕ್ ಸಪ್ರೇಟ್ ವ್ಯಾಲ್ಯೂಸ್. ಸೊ ಇಲ್ಲಿ ಸಪ್ರೇಟ್ ವ್ಯಾಲ್ಯೂಸ್ ಇರುತ್ತೆ, ಲೈಕ್ ಆಲ್ರೆಡಿ ಹೇಳಿರೋ ಹಾಗೆ 1, 2, 3, 4, 5, 6. ಸೊ ದೀಸ್ ಆರ್ ಆಲ್ ಹೋಲ್ ನಂಬರ್ಸ್. ಓಕೆ, ಸೊ ಇಟ್ ಕೆನಾಟ್ ಹ್ಯಾವ್ ಫ್ರ್ಯಾಕ್ಷನ್ಸ್ ಆರ್ ಡೆಸಿಮಲ್ಸ್. ಸೊ ಡೆಸಿಮಲ್ಸ್ ಇರಲ್ಲ, 1.1, 4.2 ಆ ಥರ ಡೆಸಿಮಲ್ಸ್ ಇರೋದಿಲ್ಲ, ಫ್ರ್ಯಾಕ್ಷನ್ಸು ಇರೋದಿಲ್ಲ. Okay, so think about the number of students in a class. So we can have 35.5 students.
Is it possible? Right now. So we can have 2.7 cars. No, right? Yes. So for example, number of students ಹೇಗೆ ಕೌಂಟ್ ಮಾಡ್ತೀರಾ 1 2 3 4 ಲೈಕ್ ದಟ್. ನಂಬರ್ ಆಫ್ ಬುಕ್ಸ್ 1 2 3 4, ನಂಬರ್ ಆಫ್ ಹೌಸಸ್, ನಂಬರ್ ಆಫ್ ಕಾರ್ಸ್, ಡೈಸ್, ಔಟ್ಕಮ್ಸ್ ಲೈಕ್ ದಟ್. ನಾವೇನು ಮಾಡ್ತೀವಿ ಇಲ್ಲಿ ಹೋಲ್ ನಂಬರನ್ನು ತಗೊಳ್ತೀವಿ. ಟೇಕ್ ಎಕ್ಸಾಕ್ಟ್ ಜಂಪ್ ಲೈಕ್ 1 ಇಂದ 2ಗೆ ಜಂಪ್, 2 ಇಂದ 3ಗೆ ಜಂಪ್. ಓಕೆ, ನೋ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್. ನಾನು ಹೇಳಿದಾಗೆ 1.2 ಇಲ್ಲ, 1.3 ಇಲ್ಲ, 3.4 ಲೈಕ್ ಇಲ್ಲಿ ಡೆಸಿಮಲ್ ವ್ಯಾಲ್ಯೂಸ್ ಇಲ್ಲ. ಓಕೆ, ಎಸ್. ಎಕ್ಸಾಮ್ ಟ್ರಿಕ್ ಅಂತ ಹೇಳಿದ್ರೆ ಡಿಸ್ಕ್ರೀಟ್ ಅಂತ ಹೇಳಿದ್ರೆ ಕೌಂಟ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ continuous variables can take any value within range. So fraction and decimals are possible. Continuous ವರ್ಡ್ ಹೇಳುತ್ತೆ, ಕಂಟಿನ್ಯೂಸ್ ಆಗ್ತಾ ಇದೆ, ಇಲ್ಲಿ ಏನೇನು ಸೇರುತ್ತೆ, ಇದರಲ್ಲಿ ಫ್ರಾಕ್ಷನ್ಸ್ ಮತ್ತು ಡೆಸಿಮಲ್ ಸಹ ಸೇರುತ್ತೆ. ಲೈಕ್ ಹೈಟ್, ವೆಯ್ಟ್, ಟೆಂಪರೇಚರ್, ಇನ್ಕಮ್, ಟೈಮ್. ಸೊ ನಾವು ಇದನ್ನೆಲ್ಲ ಏನು ಮಾಡ್ಬೋದು, ವಿತ್ ಡೆಸಿಮಲ್ ಹೇಳ್ಬೋದು. ಟೇಕ್ ಎನಿ ವ್ಯಾಲ್ಯೂ ವಿತ್ ಇನ್ ಅ range. So can be fraction or decimal. For example, ನನ್ನ weight ಎಷ್ಟು 65.5 kg. ನೀವು ಹೀಗೆ ಬರಿಬೋದು. ಟೈಮ್ ಎಷ್ಟು ಈಗ 5:15, 5:30. ಸೊ ಹೀಗೆ ಹೇಳ್ಬೋದಲ್ವಾ. ಇನ್ಕಮ್ ಎಷ್ಟಿದೆ 5500. ಹೈಟ್ ಎಷ್ಟಿದೆ 25.5 ಸೆಂಟಿಮೀಟರ್. ಟೆಂಪ್ರೇಚರ್ ಎಷ್ಟು 44.1 ಸೆಲ್ಸಿಯಸ್. ಸೊ ಹೀಗೆ ಏನು ಮಾಡ್ಬೋದು ನಾವು ವಿತ್ ಡೆಸಿಮಲ್ ಫ್ರ್ಯಾಕ್ಷನ್ ಕೌಂಟ್ ಮಾಡ್ಬೋದು. ಅದು ನಾವು ಕಂಟಿನ್ಯೂಸ್ ವೇರಿಯಬಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿಸ್ಕ್ರೀಟ್ ಸೀರೀಸಲ್ಲಿ ಇಟ್ಸ್ ಟೇಕ್ ಓನ್ಲಿ ಹೋಲ್ ನಂಬರ್ಸ್, ರೈಟ್. ನೆಕ್ಸ್ಟ್ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ವೇರಿಯಬಲ್ ಹಾಗೆ ಡಿಫ್ರೆನ್ಸಸ್ಸನ್ನು ಇಲ್ಲಿ ಕೊಟ್ಟಿರೋದು. ಒಂದು ಡಿಸ್ಕ್ರೀಟ್ ಸೀರೀಸ್, ಡಿಸ್ಕ್ರೀಟ್ ವೇರಿಯಬಲನ್ನು ನಾವು ಏನು ಮಾಡ್ಬೋದು, ಕೌಂಟ್ ಆ್ಯಂಡ್ ಇಲ್ಲಿ ಮೆಜರ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇಟ್ಸ್ ಟೇಕ್ ಓನ್ಲಿ ಹೋಲ್ ನಂಬರ್ಸ್. ಆ್ಯಂಡ್ ಇದು ಕಂಟಿನ್ಯೂಸ್ ಸೀರೀಸು ಡೆಸಿಮಲ್ಸ್ಗಳನ್ನು ಅಲೋ ಮಾಡುತ್ತೆ. ಸೊ ಡಿಸ್ಕ್ರೀಟ್ ಸೀರೀಸಲ್ಲಿ ನೋ ಫ್ರ್ಯಾಕ್ಷನ್ಸ್, ಕಂಟಿನ್ಯೂಸ್ ಸೀರೀಸಲ್ಲಿ ಫ್ರ್ಯಾಕ್ಷನ್ಸ್ ಅಲೋ ಇದೆ. ಆ್ಯಂಡ್ ಎಕ್ಸಾಂಪಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಕಾರ್ಸ್, ಹಿಯರ್ ಹೈಟ್, ವೆಯ್ಟ್ ಆಗುತ್ತೆ. ಸೊ ಇಷ್ಟು 2 ಮಾರ್ಕ್ಸ್ಗೆ ನಿಮಗೆ ಕೊಡುವಂಥ ಕ್ವಶನ್ ಆಗಿರುತ್ತೆ. ಓಕೆ, ನಾವು ಸ್ಟೂಡೆಂಟ್ಸ್ ಲುಕ್ ಕೇರ್ಫುಲಿ, ದಿಸ್ ಈಸ್ ಕ್ಲಾಸ್ ಇಂಟರ್ವಲ್ಸ್. ನಾನು ಆಗಲೇ ಹೇಳಿದೆ ಅಲ್ವಾ ಕ್ಲಾಸ್ ಇಂಟರ್ವಲ್ಸ್ ಅಂದ್ರೆ ಏನು ಅಂತ. ಸೊ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಸಿಂಗಲ್ ಕ್ಲಾಸ್ ಇಂಟರ್ವಲ್ಸ್ ಕಂಟೈನ್ಸ್ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ 60 to 70 ಅನ್ನೋದು 3 ಇಂಪಾರ್ಟೆಂಟ್ ಥಿಂಗ್ಸನ್ನು ಕ್ಯಾರಿ ಮಾಡ್ತಾ ಇದೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಒಂದು ಲೋಯರ್ ಕ್ಲಾಸ್ ಲಿಮಿಟ್, ಅನದರ್ ಒನ್ ಇಸ್ upper class limit and class intervals. So let's understand each one. So first one, lower class limit. What is the first number here? ಯಾವುದು ಫಸ್ಟ್ ನಂಬರು 60, ರೈಟ್. ಸೊ ದಿಸ್ ಈಸ್ ಕಾಲ್ಡ್ ದ ಲೋಯರ್ ಕ್ಲಾಸ್ ಲಿಮಿಟ್. ಲೋಯರ್ ಕ್ಲಾಸ್ ಲಿಮಿಟ್ ಅಂತ ನಾವು ಇದನ್ನು ಹೇಳ್ತೀವಿ. ಯಾಕೆ ಲೋಯರ್ ಕ್ಲಾಸ್? ಸೊ 60 ಇದೆ, 70 ಇದೆ, ಇದು ಎರಡರಲ್ಲಿ ಲೋಯರ್ ನಂಬರ್ ಯಾವುದು 60. ಸೊ ಅದರಿಂದ ನಾವು ಇದನ್ನು ಏನಂತ ಹೇಳ್ತೀವಿ, ಲೋಯರ್ ಕ್ಲಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೆಫಿನೇಷನ್ ಏನು ತಿಳ್ಕೋಬೇಕು ಅಥವಾ ಒಂದು ಮೀನಿಂಗ್ ಕೇಳಿದ್ರೆ, ಸೊ ಲೋಯರ್ ಕ್ಲಾಸ್ ಲಿಮಿಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಕ್ಯಾನ್ ಬಿಲಾಂಗ್ ಟು ದ ಕ್ಲಾಸ್. ಸೊ ಇದು ಒಂದು ಕ್ಲಾಸು, 60 70 ಅನ್ನೋದು ಕ್ಲಾಸು. ಈ ಕ್ಲಾಸಲ್ಲಿ ಲೋಯರ್ ವ್ಯಾಲ್ಯೂ ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ಲೋಯರ್ ಕ್ಲಾಸ್ ಲಿಮಿಟ್. ಕ್ಲಿಯರ್? Remember, lower means starting value. Example 20 to 30. Here 20 is lower limit, and 40 to 50. Here 40 is lower limit. Okay. Now upper limit andre enu anta tilkoona. So now look at the second number. ಎಷ್ಟಿದೆ 70. So this is called upper class. Definition ಏನು ಬರಿಬೇಕು? upper class limit is the highest value that can belong to the class. ಇದೊಂದು ಕ್ಲಾಸ್, ಇದರಲ್ಲಿ 60 ಲೋಯರ್ ಲಿಮಿಟ್ ಆದರೆ 70 ಅನ್ನೋದು ಅಪ್ಪರ್ ವ್ಯಾಲ್ಯೂ ಆಗಿರುತ್ತೆ. ದಟ್ಸ್ ವೈ ಅಪ್ಪರ್ ಲಿಮಿಟ್. ಸೊ ಫಾರ್ ಸಮ್ ಮೋರ್ ಎಕ್ಸಾಂಪಲ್ 20 to 30 ಅಂತ ಹೇಳಿದಾಗ 30 ಅಪ್ಪರ್ ಲಿಮಿಟ್ ಆಗಿರುತ್ತೆ. 40 to 50 ಎಂದಾಗ 50 ಅಪ್ಪರ್ ಲಿಮಿಟ್ ಆಗಿರುತ್ತೆ. ಓಕೆ, ನಾವು ಕ್ಲಾಸ್ ಇಂಟರ್ವಲ್ಸ್. ಯಾವುದು ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿದ್ರೆ, ಕ್ಲಾಸ್ ಇಂಟರ್ವಲ್ಸ್ ಮೀನ್ಸ್ ದ ವಿಡ್ತ್ ಆರ್ ಸೈಜ್ ಆಫ್ ದ ಈಚ್ ಕ್ಲಾಸ್. ಈಚ್ ಕ್ಲಾಸ್. ಸೊ ಇಲ್ಲಿ ಎಷ್ಟಿದೆ 60 to 70 ಇದೆ. ಸೊ ಈ 60 to 70 ನಡುವೆ ಏನು ವ್ಯಾಲ್ಯೂಸ್ ಬರುತ್ತೆ ಅಲ್ವಾ, ಸೊ ಆ ವ್ಯಾಲ್ಯೂಸ್ ಆಗಿರುತ್ತೆ. ಫಾರ್ಮುಲಾ ಏನು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದಕ್ಕೆ ಫಾರ್ಮುಲಾ ಏನು, ಲೈಕ್ ಅಪ್ಪರ್ ಕ್ಲಾಸ್ ಲಿಮಿಟ್ ಡಿವೈಡೆಡ್ ಬೈ ಲೋಯರ್ ಕ್ಲಾಸ್. ಇದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋಯರ್ ಕ್ಲಾಸ್.
ಸೊ ಅಪ್ಪರ್ ಕ್ಲಾಸ್ ಲಿಮಿಟನ್ನು ಲೋಯರ್ ಕ್ಲಾಸ್ ಲಿಮಿಟಲ್ಲಿ ಮೈನಸ್ ಮಾಡೋದ್ರಿಂದ ಸಬ್ಟ್ರಾಕ್ಟ್ ಮಾಡೋದ್ರಿಂದ ನಮಗೆ ಕ್ಲಾಸ್ ಇಂಟರ್ವಲ್ಸ್ ಅನ್ನೋದು ಸಿಗುತ್ತೆ, ವಿಡ್ತ್ ಅನ್ನೋದು ಸಿಗುತ್ತೆ. ಲೈಕ್ ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಅಪ್ಪರ್ ಲಿಮಿಟ್ ಎಷ್ಟು 70, ಅದನ್ನು 60ಇಂದ ಮೈನಸ್ ಮಾಡಿದಾಗ ನಮಗೆ 10 ಸಿಗುತ್ತೆ. ದಿಸ್ ಈಸ್ ಕ್ಲಾಸ್ ಇಂಟರ್ವಲ್. ಕ್ಲಿಯರ್? ಸೊ ಹಾಗೆ ಇನ್ನೊಂದು ನಂಬರ್ ಕೊಡ್ತೀನಿ, 10 to 20. ಸೊ ಇದರ ಕ್ಲಾಸ್ ಇಂಟರ್ವಲ್ ಎಷ್ಟು ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಮಿಡ್ ವ್ಯಾಲ್ಯೂ, ಮಿಡ್ ವ್ಯಾಲ್ಯೂ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನೌ ವಿ ಕಮ್ ಟು ದ ಅನದರ್ ಇಂಪಾರ್ಟೆಂಟ್ ಟರ್ಮ್, ಮಿಡ್ ವ್ಯಾಲ್ಯೂ. ಸೊ ಲುಕ್ ಅಗೇನ್ 60 to 70, ವಿಚ್ ವ್ಯಾಲ್ಯೂ ಲೇಸ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್? ಯಾವುದು ಎಕ್ಸಾಕ್ಟ್ಲಿ ಆಗಿ ಮಿಡಲಲ್ಲಿ ಇದೆ ನಂಬರು? ಗೊತ್ತಾಗ್ತಲ್ಲ ಅಲ್ವಾ? ವೈಟ್, 60, 61, 62, 63, 64, 65, 66, 67, 68, 69, 70. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಮಿಡಲ್ ವ್ಯಾಲ್ಯೂ ಎಷ್ಟು? 65. ಸೊ ಹಾಗಿದ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಒಂದು ಡಿಫ್ರೆನ್ಸ್ ಏನಿದೆ ತುಂಬ ಕಡಿಮೆ ಇದೆ, ಓನ್ಲಿ 10 ಇದೆ. ಸೊ ಹೀಗೆ ಬೇಕಾದ್ರೆ ನೀವು ಬರ್ಕೋಬೋದು. ಬಟ್ ವಾಟ್, ತುಂಬ ದೊಡ್ಡ ವ್ಯಾಲ್ಯೂ ಇದ್ದಾಗ ಹೀಗೆ ಬರ್ಕೊಂಡು ಮಿಡಲ್ ಕಂಡುಹಿಡಿಯೋಕ್ಕಾಗತ್ತಾ? ನೋ, ರೈಟ್? ಸೊ ಅದಕ್ಕೆ ನಾವೇನು ಮಾಡಬೇಕು, ಒಂದು ಫಾರ್ಮುಲಾ ಮೀನಿಂಗ್ ಯೂಸ್ ಮಾಡಬೇಕು. ಸೊ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಇದನ್ನು ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಕ್ಲಾಸ್ ಮಿಡ್ ಪಾಯಿಂಟ್ ಫಾರ್ಮುಲಾ ಹೇಳಿ ಬರೀರಿ ಅಂತ. ಓಕೆ, ಸಿಂಪಲ್. ಏನು, ಹೇಗೆ? ಅಪ್ಪರ್ ಲಿಮಿಟ್ ಎಷ್ಟು? 70, ಲೋಯರ್ ಲಿಮಿಟ್ ಎಷ್ಟು? 60 ಡಿವೈಡೆಡ್ ಬೈ 2. ಏನು ಬರುತ್ತೆ ವ್ಯಾಲ್ಯೂ? ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳಿ. ಸೊ ಇಲ್ಲಿ 130 ಡಿವೈಡೆಡ್ ಬೈ 2, ಆನ್ಸರ್ ಈಸ್ 65. ಸೊ ಹಾಗೆ ಮಾಡಿದ್ರು 65 ಬಂತು ಮ್ಯಾನುವಲ್. ಈಗ ಫಾರ್ಮುಲಾ ಯೂಸ್ ಮಾಡಿದಾಗ 65. ಸೊ ಹೀಗೆ ನಾವು ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ವೈ ಡು ವಿ ಯೂಸ್ ಮಿಡ್ ವ್ಯಾಲ್ಯೂ ಸ್ಟೂಡೆಂಟ್ಸ್? ವೆನ್ ವಿ ಕ್ಯಾಲ್ಕುಲೇಟ್ ಮೀನ್ ಫಾರ್ ಗ್ರೂಪ್ ಡೇಟಾ, ವಿ ಡು ನಾಟ್ ಯೂಸ್ ಎವ್ರಿ ಅಬ್ಸರ್ವೇಷನ್ಸ್. ನಾನು ಆಗಲೇ ಹೇಳಿದಾಗೆ 60, 61 ಅಂತ ನಾವು ಎಲ್ಲ ಅಬ್ಸರ್ವೇಷನ್ಗಳನ್ನು ಯೂಸ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಂಟ್ ವಿ ಯೂಸ್ ದ ಮಿಡ್ ವ್ಯಾಲ್ಯೂ ಆಫ್ ಈಚ್ ಕ್ಲಾಸಸ್. ಸೊ ಇಲ್ಲಿ ಮೀನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 60 to 70ಯಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ತೊಗೊಳೋದಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದರ ಮಿಡ್ ಪಾಯಿಂಟನ್ನು ಮಾತ್ರ 65 ಅಂತ ಕೌಂಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಮಿಡ್ ವ್ಯಾಲ್ಯೂ ಬಿಕಮ್ ಎಕ್ಸಾಕ್ಟ್ಲಿ ಇಂಪಾರ್ಟೆಂಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಕ್ಲಿಯರ್? ನೆಕ್ಸ್ಟ್ ದ 5 ಬಿಗ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಇದು ಸಹ ನಿಮಗೆ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಓಕೆ, whenever we prepare a frequency distribution, we should ask ourselves 5 questions. ನಮಗೆ ನಾವೇ ಒಂದು 5 ಕ್ವಶನ್ಸ್ಗಳನ್ನು ಕೇಳ್ಕೋಬೇಕು. ಯಾವ್ದ್ಯಾವುದು? ಶುಡ್ ಕ್ಲಾಸ್ ಇಂಟರ್ವಲ್ಸ್ ಬಿ ಈಕ್ವಲ್ ಆರ್ ಅನ್ಈಕ್ವಲ್? ಈಕ್ವಲ್ ಆಗಿರಬೇಕಾ, ಅನ್ಈಕ್ವಲ್ ಆಗಿರ್ಬೋದಾ? ಹೌ ಮೆನಿ ಕ್ಲಾಸಸ್ ಶುಡ್ ಬಿ ಮೇಕ್? ಎಷ್ಟು ಕ್ಲಾಸಸ್ಗಳನ್ನು ಮಾಡ್ಕೊಳ್ಳೋದು? ಹೌ ವೈಟ್ ಶುಡ್ ಈಚ್ ಕ್ಲಾಸಸ್ ಬಿ? ಕ್ಲಾಸಸ್ಗಳು ಎಷ್ಟು ದೊಡ್ಡದಾಗಿರಬೇಕು? ಆ್ಯಂಡ್ ಹೌ ಡು ವಿ ಡಿಟರ್ಮೈನ್ ಕ್ಲಾಸ್ ಲಿಮಿಟ್? ಕ್ಲಾಸ್ ಲಿಮಿಟನ್ನು ಹೇಗೆ ಡಿಟರ್ಮೈನ್ ಮಾಡೋದು? ಹೌ ಡು ವಿ ಕೌಂಟ್ ಫ್ರೀಕ್ವೆನ್ಸಿಯನ್ನು ಕೌಂಟ್ ಹೇಗೆ ಮಾಡೋದು? ಸೊ ಇನ್ ನೆಕ್ಸ್ಟ್ ಫ್ಯೂ ಸ್ಲೈಡ್ಸ್ ವಿ ವಿಲ್ ಆನ್ಸರ್ ಆಲ್ ದೋಸ್ ಕ್ವಶನ್ಸ್. ಓಕೆ, ಫಸ್ಟ್ ಒನ್, should all class intervals be equal? Usually yes. Most frequency table use equal class intervals. Like ಹೇಗೆ? ಸೊ ಇಲ್ಲಿ ಕ್ಲಾಸ್ ಏನಂತ ಹೇಳ್ತೀವಿ, ಈಕ್ವಲ್ ಆಗಿರಬೇಕು. ಕ್ಲಾಸ್ ಇಂಟರ್ವಲ್ಸ್ ಯಾವಾಗಲೂ ಈಕ್ವಲ್ ಆಗೇ ಇರಬೇಕು. ಲೈಕ್ ಆಗಲೇ ಹೇಳಿದ್ದು 60 to 70 ಏನು ಹೇಳಿದ್ವಿ, ಅಲ್ಲಿ ಈಕ್ವಲಲ್ಲಿ 10 ಇತ್ತು. ದೆನ್ 70 to 80, 80 to 90, 90 to 100. ಸೊ ಇಲ್ಲಿ 10 ಡಿಫ್ರೆನ್ಸಸ್ ಬರ್ತಾ ಇದೆ. ಹೀಗೆ ಈಕ್ವಲ್ ಆಗೇ ಇರಬೇಕು. ಅರ್ಥ ಆಗ್ತಿದೆಯಾ? ಅನದರ್ ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ ಏನಿದೆ, 0 to 10, 10 to 20, 20 to 30. ಸೊ ಇಲ್ಲಿ ಏನು ಬರ್ತಾ ಇದೆ, ಡಿಫ್ರೆನ್ಸಸ್ ಸೇಮ್ ಇದೆ. ಸೊ ಅಫ್ಕೋರ್ಸ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಓಕೆ, ಸೊ ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ಸ್ ಇರುತ್ತೆ. ಸಮ್ಟೈಮ್ಸ್ ಈಕ್ವಲ್ ಇಂಟರ್ವಲ್ಸ್ ಆರ್ ನಾಟ್ ಸೂಟೇಬಲ್. ಸಪೋಸ್ ಇನ್ಕಮ್ ಡೇಟಾ ಲೈಕ್ ದಿಸ್. ಸೊ ಒಂದಷ್ಟು ಇನ್ಕಮ್ ಡೇಟಾ ಹೀಗಿದ್ರೆ, ಲೈಕ್ ಹೇಗೆ, 0 to 10,000, ದೆನ್ 10,000 to 20,000,
ದೆನ್ 20,000 ಟು ಲೈಕ್ ಹೀಗೆ ಈ ರೀತಿ ಕೊಡೋದ್ರಿಂದ ನಮಗೆ ಯುನಿಕ್ ಅಥವಾ ಅನ್ಈಕ್ವಲ್ ಆಗಿರುತ್ತೆ. ಬಟ್ ಫಾರ್ ಎಕ್ಸಾಮ್ ಪರ್ಪಸ್ ನಮಗೆ ಈಕ್ವಲ್ ತಿಳ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ನೆಕ್ಸ್ಟು ಹೌ ಮೆನಿ ಕ್ಲಾಸಸ್ ಶುಡ್ ವಿ ಪ್ರಿಪೇರ್, ಎಷ್ಟು ಕ್ಲಾಸಸ್ಗಳನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು. ಸೊ ದೇರ್ ಆರ್ ಸೋ ಮೆನಿ ಡೇಟಾ. ನನ್ನ ಹತ್ರ ಈಗ ರಾ ಡೇಟಾ ಅಂತ ಹೇಳಿದ್ರೆ 1 to 100 ನಾನು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ 1 to 100 ಡೇಟಾ ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀನಿ. ಸೊ ಈ ಡೇಟಾ ತುಂಬ ಲಾರ್ಜ್ ಆಗಿದೆ. ಸೊ ಈ ಡೇಟಾಗೆ ನಾನು ಎಷ್ಟು ಕ್ಲಾಸಸ್ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ನಾವು ಹೇಳೋದಾದರೆ ಬಿಟ್ವೀನ್ 6 and 15 ಕ್ಲಾಸಸ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇದನ್ನು ಹೇಳ್ತೀನಿ ವಿತ್ ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಡಿಫ್ರೆನ್ಸಸ್ ಏನಿರ್ಬೋದು, ಲೈಕ್ ಈಗ 70 to 80, 80 to 70, 90, 90 to 100 ಈ ಕ್ಲಾಸಸ್ಸು ಎಷ್ಟಿರಬೇಕು? ಮಿನಿಮಮ್ 6, 1 2 3 4 5 6 ಅಪ್ ಟು 15. ಸೊ ನಿಮ್ಮ ಡೇಟಾ ಏನಾದ್ರು 70ಇಂದ ಲೈಕ್ 150ಗೆ ಎಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಕ್ಲಾಸಸ್ ಬರುತ್ತೆ? 5 6 ಕ್ಲಾಸಸ್ ಬರುತ್ತೆ. ಹಾಗೆ ಈ ಥರ ಕ್ಲಾಸಸ್ ಅಪ್ ಟು 15ವರೆಗೂ ಇದ್ದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ, ಸೊ ವಿ ಕ್ರಿಯೇಟ್ ಟೂ ಮೆನಿ ಕ್ಲಾಸಸ್, ದ ಟೇಬಲ್ ಬಿಕಮ್ಸ್ ಲೆಂತಿ. ಇಫ್ ವಿ ಕ್ರಿಯೇಟ್ ವೆರಿ ಫ್ಯೂ ಕ್ಲಾಸಸ್, ಇಂಪಾರ್ಟೆಂಟ್ ಡೀಟೇಲ್ಸ್ ಡಿಸಪಿಯರ್. ಸೊ ತುಂಬ ಚಿಕ್ಕದು ಮಾಡೋಂಗಿಲ್ಲ, ತುಂಬ ದೊಡ್ಡದು ಮಾಡೋಂಗಿಲ್ಲ. ಓಕೆ, ಮೇಂಟೈನ್ ಅ ಬ್ಯಾಲೆನ್ಸ್. ಓಕೆ, ನೆಕ್ಸ್ಟು ಸೈಜ್ ಆಫ್ ಕ್ಲಾಸಸ್. ಅಗೈನ್ ನಾವಿಲ್ಲಿ ಈಸಿಯಾಗಿ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಈ ಥರ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗೋದೇ ಇಲ್ಲ. ಸೊ ಕ್ಲಾಸ್ ಸೈಜಸ್ ಹೇಗಿರಬೇಕು? ಇದಕ್ಕೆ ಫಾರ್ಮುಲಾ ಏನಿದೆ? ರೇಂಜ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ಲಾಸಸ್. ವೇರ್ ರೇಂಜ್, ರೇಂಜ್ ಅಂದರೆ ಏನು ಫಸ್ಟ್ ಅದನ್ನು ತಿಳ್ಕೊಬೇಕು ನಾವು. ರೇಂಜ್ ಫಾರ್ಮುಲಾ ಇದೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಮಾಡಿದ್ರೆ ನಮಗೆ ರೇಂಜ್ ಸಿಗುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇರೋದಾದರೆ, ನಿಮ್ಮ ಕ್ಲಾಸಲ್ಲಿ ಒಬ್ಬರು ಒಂದಷ್ಟು ಸ್ಟೂಡೆಂಟ್ಸ್, ಒಂದು ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಸ್ಕೋರ್ ಮಾಡಿದಂತಹ ಮಾರ್ಕ್ಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಹಿಯರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾನೆ? ಒಬ್ಬ 98 ಸ್ಕೋರ್ ಮಾಡಿದ್ದಾನೆ. ನೆಕ್ಸ್ಟ್ ಮಿನಿಮಮ್ ವ್ಯಾಲ್ಯೂ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಮಿನಿಮಮ್ 18 ಸ್ಕೋರ್ ಮಾಡಿದ್ದಾರೆ. ಸೊ ಇದರ ಡಿಫ್ರೆನ್ಸಸ್ ಎಷ್ಟು ಬರುತ್ತೆ? 8. ಅಂಡರ್ಸ್ಟುಡ್? ಸಪೋಸ್ ವಿ ನೀಡ್ 8 ಕ್ಲಾಸಸ್. ಕ್ಲಾಸ್ ಸೈಜ್ ಹೇಗೆ? ನನಗೆ ಈಗ ಇದು ರೇಂಜ್ ಸಿಕ್ತು. ಸೊ ನನಗೀಗ 8 ಕ್ಲಾಸ್ ಸಾಕು ಅಂತ ಅಂದ್ಕೊಂಡ್ರೆ ಕ್ಲಾಸಸ್ಸನ್ನು, ಸೊ ನಾನೀಗ ಏನು ಮಾಡ್ತೀನಿ? 80 ಡಿವೈಡೆಡ್ ಬೈ 80 ಮಾಡ್ಕೊಳ್ತೀನಿ. ಸೊ ಎಷ್ಟು ಬರುತ್ತೆ? 10. ಸೊ ಅಂತ ಹೇಳಿದ್ರೆ ಈಗ ದೇರ್ಫೋರ್ ಈಚ್ ಕ್ಲಾಸ್ ಇಂಟರ್ವಲ್ ಶುಡ್ ಹ್ಯಾವ್ 10 ವಿಡ್ತ್ ಬರುತ್ತೆ. ಹೇಗೆ? ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ 18 ಅಲ್ಲ, 18 ಪ್ಲಸ್ 10 ಮಾಡಿದಾಗ ಎಷ್ಟು ಬರುತ್ತೆ? ಸೊ ಇಲ್ಲಿ 27. 18 to 27 ಒಂದು ಕ್ಲಾಸ್ ಆಗುತ್ತೆ. ನೆಕ್ಸ್ಟ್ 28 to ನೆಕ್ಸ್ಟ್. ಸೊ 10 ವಿಡ್ತಲ್ಲಿ ನಾವು ಕ್ಲಾಸಸನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್?